ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಇಡೀ ದೇಶದಲ್ಲಿ ಬಿಹಾರ ಚುನಾವಣೆ ವಿಚಾರ ಮಾತಾಡ್ತಾ ಇದ್ದಾರೆ. ವಿಶ್ವನಾಥ್ ಸರ್ ಅವರು ಸಹ ಬಿಹಾರ ಚುನಾವಣೆಯಲ್ಲಿ ಮಹಿಳೆಯರಿಗೆ ಒಟ್ಟಿಗೆ 10,000 ಹಾಕಿದ್ದು ಸರಿ ಇಲ್ಲ ಅಂತ ಹೇಳಿದರು. ಅವ್ರನ್ನ ಕೇಳೋಣ. ಸರ್, ಇವತ್ತು ಚುನಾವಣೆ ಯಾವ ಸ್ಥಿತಿ ಬಂದಿದೆ? ಇವತ್ತು 10,000 ಹಾಕಿದ್ದಾರೆ, ಮತ್ತೆ 2 ಲಕ್ಷ ತನಕ ಕೊಡ್ತಾರೆ. ಚುನಾವಣೆ ಮುಂದೆ ಹಾನೆಸ್ಟ್ ಆಗಿ ಎದುರಿಸಕ್ಕೆ ಸಾಧ್ಯ ಇದೆಯಾ? ಭಾರತದ ಚುನಾವಣೆಗಳು ಸಂಪೂರ್ಣವಾಗಿ ಹಣದ ಮೇಲೆ ನಿಂತಿರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಈ ರಾಜಕಾರಣ ದುಡ್ಡಿದ್ರೆ ಬಾಯಿಲೆ ದುಡ್ಡಿಂದ ಗೆಲ್ಲು ಮತ್ತು ದುಡ್ಡಿಂದ ಹೋಗು ಇಷ್ಟೇ ಆಗ್ತದೆ. ದುಡ್ಡು ಹಾಕಿ ದುಡ್ಡು ಗೆಲ್ಲೋರು ಜನರಿಗೆ ಕೆಲಸ ಮಾಡೋ ಸಾಧ್ಯ ಏನಾಗ್ತಾ ಇದೆ ಏನಾಗ್ತಾ ಇದೆ? ಕರ್ನಾಟಕದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿ. ನೀವು ಹೇಳಿದ್ರೆ ಬರೀ ರಾಜಕೀಯ ನಡೀತಿದೆ ಅಂತ. ರಾಜ್ಯದಲ್ಲಿ ಆಡಳಿತ ಅನ್ನೋದು ಕುಸಿದೋಗಿದೆ. ಸರ್, ಇದಲ್ಲದೆ ದ್ವಿಭಾಷಾ ನೀತಿ ಬೇರೆ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಆಡಳಿತನೇ ಇಲ್ಲ ಅಂತೀರಾ ನೀವು, ದ್ವಿಭಾಷಾ ನೀತಿ ಬೇರೆ ಹೇಳ್ತಾರೆ. ಯಾವ ದ್ವಿಭಾಷಾ ಅಲ್ಲಲ್ಲಿ ನಾವೆಲ್ಲ ಒಪ್ಪಿಕೊಂಡು ಬಂದಿರ್ತೀವಿ. ದೇಶ ಸ್ವಾತಂತ್ರ್ಯಾನಂತರದಲ್ಲಿ ನೆಹರು ಇಂಥವ್ರ ದ್ವಿಭಾಷಾ ನೀತಿನ ಒಪ್ಕೊಂಡು. ಹಾಗಾಗಿ ಈಗೇನು ಇಂಗ್ಲೀಷ್ ಬೇಡಿದೆ, ಕನ್ನಡ ಬೇಡಿದೆ. ಕನ್ನಡ ಮಾತೃಭಾಷೆ ಕೂಡ ಕೊಟ್ಟಿದ್ದಾರೆ ಮೊದಲನೇ ಸ್ಥಾನ. ಆವಾಗಲೂ ಕನ್ನಡ ಸಾರ್ವಭೌಮ ಭಾಷೆ, ಆಯಾಯ ರಾಜ್ಯದ ಮಾತೃಭಾಷೆ ಸಾರ್ವಭೌಮ ಭಾಷೆ. ಅದಕ್ಕೆ ಮೊದಲ ಆದ್ಯತೆ, ಆಮೇಲೆ ರಾಷ್ಟ್ರಭಾಷೆ, ಆಮೇಲೆ ಅಂತಾರಾಷ್ಟ್ರೀಯ ಭಾಷೆ. ಈಗ ಸರ್ಕಾರಿ ಶಾಲೆಗಳು ಕಡಿಮೆ ಆಗ್ತಾ ಇದ್ದಾರೆ, ಮರ್ಜ್ ಮಾಡ್ತಾ ಇದ್ದಾರೆ. ಎಲ್ಲ ಮಧ್ಯೆಲ್ಲರೂ ಹಾಳು ಬಿದ್ದೋಯ್ತು, ಎಜುಕೇಷನ್ ಹಾಳು ಬಿದ್ದೋಯ್ತು. ಸಿದ್ದರಾಮಯ್ಯನ ಕಾಲದಲ್ಲಿ ಅಕ್ಷರ ಆರೋಗ್ಯ ಎರಡು ಹಾಳು ಬಿದ್ದೋಯ್ತು. ಥ್ಯಾಂಕ್ ಯು ಸರ್.